ಜಲ್ದಿ ನೋಡಿಕೊಳ್ಳು ತಮ್ಮ ಜಲ್ದಿ ನೋಡಿಕೊಳ್ಳು ಜಲ್ದಿ ನೋಡಿಕೊಳ್ಳು ತಮ್ಮ ಬಂದುತ್ತಲ್ಲಿ ಮುಂದ ಹೋಗೋದೆಲ್ಲಿ ಇಂದು ನಿನ್ನ ಸತಿಸುತ್ತ ಭ್ರಾಂತಿಯಲ್ಲಿ ಮುಕ್ತಿಯಾಗೋದೆಲ್ಲಿ. ಅಣ್ಣ ತಮ್ಮ ಬೀಗರು ಬಿಜ್ಜರು ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ತಾಯಿ ತಂದೆ ಜಾಗಿ ಮಾಡಿ ಬಿಟ್ಟಾರಲ್ಲ, ಮುಂದೆಂದು ಗೊತ್ತೇ ಇಲ್ಲ. ಪಾಪ ಮಾಡಬ್ಯಾಡ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ, ಪುಣ್ಯ ಮಾಡಿದರ ಸಿಗುವುದಲ್ಲಿ ಸದಾ ಆ ಶಿವನಲ್ಲಿ. ಅವಿರಳ ಪರಂಜ್ಯೋತಿ ಆತ್ಮಜ್ಞಾನಿ ಕಡಕೋಳದ ಮಹಾಂತ ಮಡಿವಾಳೇಶ್ವರರು ಅದ್ಭುತವಾಗಿ ಹೇಳ್ತಾರೆ ಮಾತು. ಇರುವುದರೊಳಗ ಪುಣ್ಯವನ್ನ ಸಂಪಾದನೆ ಮಾಡುವಂತ ಹೇಳ್ತಾರೆ. ಭಗವಂತ ಕೊಟ್ಟ ಸಂಪತ್ತಿನೊಳಗೆ ಯಾವ ಮನುಷ್ಯ ದಾನ ಧರ್ಮವನ್ನ ಮಾಡಿದ ಮಹಾತ್ಮನಾದ ಈ ಲೋಕದಾಗ ಬೇಕಾದಷ್ಟು ಸಂಪತ್ತು. ಸಾಹುಕಾರ ಮೂರಂತಸ್ತಿನ ಮಹಡಿಯ ಮನೆ ಕಟ್ಟಿಸ್ಯಾನ, ಮನೆ ಮುಂದೆ ಕಿಮ್ಮತ್ತಿನ ಕಾರುಗಳು ನಿಂತಾವ. ಮನೆಯ ಒಳಗ ಕೆಜಿ ಕೆಜಿ ಬಂಗಾರ, ಕೋಟ್ಯಾಂತರ ರೂಪಾಯಿ ಹಣ. ಹಸಿದು ಬಂದವರಿಗೆ ಒಂದು ತುತ್ತು ಸಹಿತ ಅನ್ನದಾನ ಮಾಡ್ತಿದ್ದಿಲ್ಲ, ಅಷ್ಟು ಕಹಿಯಾಗಿದ್ದ, ಜಿಪುಣನಾಗಿದ್ದ, ಅಷ್ಟು ಲೋಭಿಯಾಗಿದ್ದ. ಯಾರಿಗೂ ₹1 ಕೊಡ್ತಿದ್ದಿಲ್ಲ. ಪುರಾಣ ಹಚ್ಚಿವ್ರಿ ಅಂತ ತಿಳ್ಕೊಂಡು ಕಮಿಟಿಯವ್ರು ಏನಾದ್ರೂ ಅವನ ಮನೆಗೆ ಹೋದ್ರ ಪುರಾಣ ಹಚ್ಚಿವ್ರಿ ಸೌಕರ್ಯ, ಮತ್ತೆ ಊರನವ್ರು ಎಲ್ಲರೂ 500 ಒಂದು 1000 ಒಂದು 2000 ಒಂದು ಹಿಂಗೆಲ್ಲ ಕೊಟ್ಟಾರ. ಊರಿಗೆ ದೊಡ್ಡವ್ರು ನೀವು, ದೊಡ್ಡ ಶ್ರೀಮಂತರು, ಸಾಹುಕಾರರು, ನಮ್ಮೂರಿಗೆ ಒಂದು ರೀತಿ ಕಳಸ ಇದ್ದಂಗೆ ನೀವು. ಮತ್ತೆ ಪುರಾಣ ನಡೆದೈತ್ರಿ ಅಂದಾಗ ಪುರಾಣ ಮಾಡಕತ್ತೀರ, ಭಾಳ ಚಲೋ, ಒಳ್ಳೆ ಕಾರ್ಯ ಮಾಡ್ಬೇಕು 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 ಮಾಡ್ಬೇಕು, ಚಲೋ ಬಿಡು, ನಮ್ಮವ್ರ ಸಂಸ್ಕಾರ ಆಗ್ತದಲ್ಲ ಚಲೋ. ಮತ್ತೆ ಸಾಹುಕಾರ ಮತ್ತೆ ಎಲ್ಲರೂ ಕೊಟ್ಟಾರ್ರಿ, ಮತ್ತೆ ನೀವೇನಾರ ಎಷ್ಟು ಬರೀ ಇಲ್ಲ, ಎಲ್ಲರೂ ಕೊಟ್ಟಾರ, ಹಂಗೆ ಕೊಟ್ಟಾರ. ನಾ ಕೊಡ್ಬೇಕಂತ ಮಾಡಿದ್ದೆ, ನನಗೆ ಸೌಡಿಲ್ಲ ಅಂದ ಸಾಹುಕಾರ. ಕೊಡ್ಬೇಕಂತ ನನಗೆ ಮನಸ್ಸದ. ಊರಾಗ ಪುಣ್ಯ ಕೆಲಸ ಮಾಡಕತ್ತೀರಿ, ಒಳ್ಳೇದು ಮಾಡ್ತೀರಿ, ಮಠದಾಗ ಜನ ಬಹಳ ಚಲೋ ಕೊಡ್ತಾರೆ, ಯಾರ್ಯಾರೋ ದಾಸೋಹ ಮಾಡ್ತಾರೆ. ಅಪ್ಪರು ಮಠದಾಗ ದನ ಕರಳು ಸಾಕ್ಯಾರ, ಯಾರ್ಯಾರೋ ಹುಲ್ಲು ತಂದು ಕೊಡ್ತಾರೆ, ಮೇವು ತಂದು ಕೊಡ್ತಾರೆ, ಹೊಟ್ಟೆ ತಂದು ಕೊಡ್ತಾರೆ, ಪುಣ್ಯ ಮಾಡಕತ್ತಾರ. ಆದ್ರೂ ನಾ ಕೊಡ್ಬೇಕಂತೀನಿ, ನನಗೆ ಸೌಡಿಲ್ಲ ಅಂದ ಸಾಹುಕಾರ. ಸೌಡೇ ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಂತ ಅರ್ಥ. ಸಮಿಕರು ಅಂತಾರೆ, ನೋಡ್ರಿ ಸಾಹುಕಾರ ಎಷ್ಟರ ಕೊಡ್ರಿ, ಇಲ್ಲ ಕೊಡಬೇಕಂತೀನಿ ಖರೆ, ನನಗೂ ಕೊಡ್ಬೇಕಂತ ಬಹಳ ಮನಸ್ಸದ, ಆದ್ರೆ ನನಗೆ ಟೈಮ್ ಇಲ್ಲ, ಸೌಡಿಲ್ಲ ಅಂದ್ರೆ ಸಾಹುಕಾರ. ಕೆಲವಾರು ದಿವಸಗಳಾದ ನಂತರ ಹಸಿದಿರತಕ್ಕಂಥ ಒಬ್ಬ ಭಿಕ್ಷುಕ ಮನೆ ಮುಂದೆ ಬಂದ. ಸಾಹುಕಾರ, 2 ದಿವಸ ಆಯ್ತು, ತುತ್ತು ಅನ್ನವಿಲ್ಲದ ದೇಹ ಬಳಲಿ ಬೆಂಡಾಗಿದೆ ಸಾಹುಕಾರ. ತುತ್ತು ಅನ್ನ ದಾನ ಮಾಡುತ್ತೋ ಸಾಹುಕಾರ, ತುತ್ತು ಅನ್ನ ಕೊಡುವಂದಾಗ ಅಯ್ಯೋ ಪಾಪ, ನಿನ್ನ ನೋಡು ನನಗ ಕರಳು ಚುರ್ರ ಅಂತ ಐತಿ, ಅಯ್ಯೋ ಅನಿಸ್ತದ. ಆದ್ರೆ ನಿನಗೆ ನೀಡಬೇಕಂತ ಬಹಳ ಮನಸ್ಸಾದ, ಬಿಸಿ ಬಿಸಿ ಹೋಳಿಗೆ ತುಪ್ಪ ಉಣಿಸ್ಬೇಕಂತ ಆಸೆಯಾದ, ಆದ್ರೆ ನನಗೆ ಸೌಡಿಲ್ಲಂದ ಸಾಹುಕಾರ, ಸೌಡಿಲ್ಲದ ಸಾಹುಕಾರನಾದ. ಯಪ್ಪ ನೋಡು ಸಾಹುಕಾರ, ಇಲ್ಲೋ ಪಾಪ ನೀನು ನೋಡು ನನಗೆ ಅಯ್ಯೋ ಅನಿಸ್ತದ, ನೀಡಾಕ ನನಗೆ ಸೌಡಿಲ್ಲಂದ ಸಾಹುಕಾರ. ಕೆಲವಾರು ವರ್ಷಗಳಾದ ನಂತರ ಮನೆ ಹಳೆದಾತು. ಊರು ಹೊರಗ ತನ್ನ ಹೊಲದೊಳಗ ಪ್ಲಾಟ್ ಮಾಡಿ ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ಸಾಹುಕಾರ ಬೃಹದಾಕಾರದ ಬಂಗಲಿ ಕಟ್ಟಿಸಿದ, ಬಂಗಲೆ ಕಟ್ಟಿಸಿದ. ಮುಂದ ಗೃಹ ಪ್ರವೇಶ, ಮನೆ ಓಪನಿಂಗ್, ಬೀಗರು ಬಿದ್ದರು, ನೆಂಟರು ಬಂದು ಬಳಗ, ಸೊಷ್ಟರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಂಭ್ರಮದಿಂದ ಮನೆಯ ಅಲಂಕಾರ ಮಾಡ್ಯಾರ. ಮುಂಜಾನೆ 10 ಗಂಟೆಗೆ ಮನೆಯ ಗೃಹ ಪ್ರವೇಶ. ಸಾಹುಕಾರ ಹಳೆ ಮನೆಗೆ ಬಂದು ತನ್ನ ಹೊಸ ಬಟ್ಟೆ ಉಟ್ಕೊಂಡು ಮೈತುಂಬ ಬಂಗಾರ ಆಭರಣ ಹಾಕೊಂಡು ಇನ್ನೇನು ಹಳೆ ಮನೆಯಿಂದ ಹೊಸ ಮನೆಗೆ ಧಾವಿಸಿ ಅವಸರವಾಗಿ ಹೊಂಟಿದ್ದ. ಹೋಗುವ ಪ್ರಸಂಗದೊಳಗ ದಾರಿಯ ಮಧ್ಯದಲ್ಲಿ ಒಬ್ಬ ವಯಸ್ಸಾಗಿರುವಂತ ಹಣ್ಣಾದ ಮುದುಕ, ಕಣ್ಣಗ ಬಿಚ್ಚು, ಮೈತುಂಬ ಹೊಲಸು ಬಟ್ಟೆ. ಸಾಹುಕಾರ, ನಿನ್ನ ಕಾಲ ಬೀಳ್ತೀನಿ, ಏನಾದ್ರೂ ಒಂದು ತುತ್ತು ಅನ್ನವನ್ನು ಕೊಡುವಂದಾಗ ಛೇ 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 ಛೇ, ನಿನ್ನ ನೋಡಿ ನನಗೆ ಅಯ್ಯೋ ಅನಿಸ್ತದ, ಕೊಡಬೇಕಂತೀನಿ ಖರೆ
ನನಗ ಸೌಡಿಲ್ಲಂದ ಸಹುಕಾರ. ಮುದುಕ ಅಂತಾನ, ಸೌಕಾರ ನಿನ್ನ ಕಾಲು ಹಿಡ್ಕೊಂತೀನಿ, ನಿನ್ನ ಕಾಲು ಬಿಡ್ತೀನಿ, ಒಂದು 5 ರೂಪಾಯಿ ಕೊಡು. ಇಲ್ಲಿ ಹೋಟೆಲ್ ಒಳಗೆ ಒಂದು ಬ್ರೆಡ್ ಚಹಾ ಕುಡಿದು ಹೊಟ್ಟಿ ತುಂಬಿಸ್ತೀನಿ, ಹಸಿದೊಳಗೆ ಅನ್ನ ಹಾಕಿದ್ರೆ ಪುಣ್ಯ ಬರ್ತದೆ ಸೌಕಾರ, ನಿನ್ನ ಕಾಲು ಹುಡ್ಕೊಂತೀನಿ, 5 ರೂಪಾಯಿ ಕೊಡು ಅಂದಾಗ ಸೌಕಾರ ಅಂತಾನ, ಅಯ್ಯೋ ಪಾಪ ನಿನ್ನ ನೋಡ್ರಿ ಕರಳು ಚುರ್ರ ಅಂತದು, ಕೊಡ್ಬೇಕಂತೀನಿ ಖರೆ ನನಗ ಸೌಡಿಲ್ಲ ಅಂದ ಸೌಕಾರ. ಮುದುಕ ಕಾಲಿಗೆ ಬೀಳ್ತಾನ, ಯಪ್ಪ 5 ರೂಪಾಯಿ ಇಲ್ಲ ಅಂದ್ರೆ 2 ರೂಪಾಯಿ ಕೊಡು, 2 ರೂಪಾಯಿ ಇಲ್ಲ ಅಂದ್ರೆ ಕಡೆಗೆ 1 ರೂಪಾಯಿ ಕೊಡು, ಏನಾದ್ರು ಒಂದ್ ಸ್ವಲ್ಪ ಹೊಟ್ಟಿಗೆ ಹಾಕಿರ್ತೀನಿ ಸೌಕಾರ ತಿಳ್ಕೊಂಡು ರಸ್ತೆಯೊಳಗೆ ಬೀದಿಯೊಳಗೆ ಕಾಲು ಹಿಡ್ಕೊಂತಾನ. ಸೌಕಾರ ಅಂತಾನ, ಅಯ್ಯೋ ಪಾಪ ನೀನ್ ನೋಡಿ ನನ್ನ ಕಾಳು ಚೂರು ಅಂತಿತ್ತು, ಕೊಡಬೇಕಂತಿನ ಖರೆ ನನಗ ಸೌಡಿಲ್ಲ ಅಂದ ಸೌಕಾರ. ಯಪ್ಪ ಹಂಗಾದ ಬೇಡ, ಊರಿಗೆ ದೊಡ್ಡ ಸೌಕಾರದಿದಿ, ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ಮನಿ ಕಡಿಸಿದಿ, ಸೌಕಾರ ನನಗೆ 1 ರೂಪಾಯಿ ಕೊಡು, ನಿನ್ನ ಹೆಸರು ಹೇಳಿಕೊಂಡು ಒಂದು ತುತ್ತು ಏನಾದ್ರೂ ತಿಂತೀನಂದಾಗ, ಅಯ್ಯೋ ಪಾಪ ನನಗ ಸೌಡಿಲ್ಲ ಅಂದ. ಆ ಮುದುಕನನ್ನ ದಾಟಿ 4 ಹೆಜ್ಜೆ ಮುಂದೆ ಹೋಗಿದ್ದ. ಮುಂದ ಅವಸರವಾಗಿ ಹೋಗುವಾಗ ಹಿಂದಿನಿಂದ ಧ್ವನಿ ಬರ್ತದಲೇ, ಸೊಕ್ಕಿನ ಸೌಕಾರ ನಿಲ್ಲು, ಸೊಕ್ಕಿನ ಸೌಕಾರ ನಿಲ್ಲು ಅಂದಾಗ ಸೌಕಾರ ಅಂದ, ಅಲಾ ಮಗನ ಇಷ್ಟ ತಾನೆ, ಯಪ್ಪ 5 ರೂಪಾಯಿ ಕೊಡು, ಯಪ್ಪ 2 ರೂಪಾಯಿ ಕೊಡು, ಯಪ್ಪ 1 ರೂಪಾಯಿ ಕೊಡು ಅಂದ. ಈಗಲೇ ಸಹುಕಾರ ಅಂತೀಯ, ಯಾರು ನೀನಂತ ಹಿಂದೆ ತಿರುಗಿ ನೋಡ್ತಾನ. ಹಿಂದೆ ತಿರುಗಿ ನೋಡಿದ ಕ್ಷಣ ಮುದುಕನಾಗಿ ಬಂದವ ಬೇರೆ ಯಾರು ಅಲ್ಲ, ಆ ಯಮಧರ್ಮ ಇವನ ಪರೀಕ್ಷೆ ಮಾಡಕ ಬಂದಾನೆ. ಯಮಧರ್ಮ ಬಂದ, ಯಮ ಪಾಶವನ ಹೊಗದ. ಸೌಕರ ಗಡಗಡ ಗಡಗಡ ಗಡ ನಡಗಲಾರಂಭಿಸಿದ. ಮುಗಿತೋ ಮಗನ ನಿನ್ನ ಮುಗಿತು, ನಡಿ ಹೋಗೋಣ ಯಮಲೋಕಕ್ಕಂದ. ಸೌಕರ ಯಪ್ಪ ನಿನ್ನ ಕಾಲು ಬರ್ತೀನಿ, ಯಮಧರ್ಮ ಕೋಟ್ಯಾಂತರ ಹಣವನ್ನ ಖರ್ಚು ಮಾಡಿ ನೀ ಮನೆಗೆ ಬೀಗರು ಬಿಜ್ಜರು ನೆಂಟರು ಬಂದು ಬಳಗ ಮಕ್ಕಳು ಮೊಮ್ಮಕ್ಕಳು ಸೊದ್ದರು ಬಂದರ, ನನಗೆ 5 ನಿಮಿಷ ಟೈಮ್ ಕೊಡು, ಓಡಿ ಹೋಗಿ ಹೊಸ ಮನೆ ನೋಡಿ ಹೆಂಡತಿ ಮುಖ ನೋಡಿ ನಾನು ಬರ್ತೀನಿ, 5 ನಿಮಿಷ ಕಾಲ ಅವಕಾಶ ಕೊಡು ಅಂದಾಗ ಯಮಧರ್ಮ ಅಂತನ. ಸೌಡಿಲ್ಲದ ಸಹುಕಾರ 5 ನಿಮಿಷ ನಿನ್ನ ನೋಡಿ ನನಗೆ ಅಯ್ಯೋ ಅನಿಸ್ತಾರ, 5 ನಿಮಿಷ ಟೈಮ್ ಕೊಡ್ಬೇಕಂತೇನಿ ಖರೆ, ಆದ್ರೆ ನನಗ ಸೌಡಿಲ್ಲಂದ ಯಮಧರ್ಮ, ನನಗ ಸೌಡಿಲ್ಲಂದ. ಸೌಕಾರ ಸೋತು ಸೊರಗಿ ಬಸವಡಿದು ಕಣ್ಣೀರು ಹಾಕಿದ. ಯಪ್ಪ 5 ನಿಮಿಷ ಇಲ್ಲಂದ್ರೆ 2 ನಿಮಿಷ ನನಗೆ ಟೈಮ್ ಕೊಡು, ಮೊಮ್ಮಗನ ಮಾರಿ ನೋಡಿ ಓಡಿ ಬರ್ತೀನಿ ಅಂದಾಗ, ಅಯ್ಯೋ ಪಾಪ ನಿನ್ನ ನೋಡಿ ನನಗೆ ಅಯ್ಯೋ ಅನಿಸ್ತದ, 2 ನಿಮಿಷ ನನಗೆ ಟೈಮ್ ಕೊಡ್ಬೇಕಂತೀನಿ ಖರೆ ನನಗ ಸೌಡಿಲ್ಲಂದ ಯಮಧರ್ಮ. ಸೌಕಾರ ಅಂತಾನೆಪ್ಪ, ನಿನ್ನ ಕಾಲು ಹಿಡ್ಕೊಂತೀನಿ, ನಿನ್ನ ಕೈ ಮುಗಿತೀನಿ, 1 ನಿಮಿಷ ಟೈಮ್ ಕೊಡು, ಓಡಿ ಹೋಗಿ ನಾನು ಬರ್ತೀನಿ ಅಂದಾಗಲ್ಲೋ ನಿನ್ ನೋಡ್ರಿ ಕರಳು ಚುರ್ರ ಅಂತದ, ಅಯ್ಯೋ ಪಾಪ ಅಂತದ ಖರೆ ನನಗ ಸೌಡಿಲ್ಲ, ನಡಿ ಅಂತ ತಿಳ್ಕೊಂಡು ಯಮಪಾಶವನ್ನ ಹಾಕಿ ಎಳೆದ. ಸಹುಕರ ಬೀದಿ ಹೆಣವಾಗಿ ಬಿದ್ದ. ಮನುಷ್ಯ ಇರುವಾಗ ದಾನ ಧರ್ಮ ಪರೋಪಕಾರ ಮಾಡಿ ಪುಣ್ಯ ಕಟ್ಕೋಬೇಕು ಈ ಜಗತ್ತಿನಾಗ. ಸವಿಯ ನುಂಡಿ ಸಂಸಾರದಾಗ ಗಳಕಿ ಮಾಡಿದೆಯ ಭರದಾಗ, ಹತ್ತಿತ್ತಲ್ಲೋ ನಿನಗೊಮ್ಮೆ ರೋಗ, ಅದು ಯಮ ಹಾಕುವ ಹಗ್ಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿಯಾಗ. ಸ್ವಂತದ ಜಾಗ ಸುಡಗಾಡದಾಗ, ಸ್ವಂತದ ಜಾಗ ಸುಡಗಾಡದ, ಕಾಯಮ ಉಳಿತಲ್ಲೋ ನಿಂದಿನ ಮ್ಯಾಲ. ಮಣ್ಣಾಗ ಹೋಗಾಗ ಒಲ್ಲಿ ಒಲ್ಲಿ ಅಂತಿರ್ತಾವ. ನೋಡಬೇಕು ಕೆಲವೊಬ್ರು ಜೀವ ಇದ್ದಾಗ ಒಮ್ಮೆ ಹಣಿ ವಿಭೂತಿ ಚಂದ್ರಿಗಿಲ್ಲ, ಕುಂಕುಮ ಚಂದ್ರಲ್ಲ, ಶಟದಾಗ ನೋಡ್ಬೇಕು ಹಿಂಗ ಅದು ಕಾಸು.
ಎಷ್ಟು ನಮ್ಮನಿ ಎಮ್ಮೆ ಬದ್ರಬೇಕು ಆ ನಮ್ಮನಿ ಇದು ತೆಚ್ಚಿರ್ತಾರೆ ನೀರಚ್ಚಿ ಜೀವನದಾಗ ಹಚ್ಚಂದಿಲ್ಲ ಈಗ ಹಚ್ಚಿ ಅಂತೇಳಿ ಹಿಂಗ ಬಾಡು ಇಷ್ಟ ಹಿಡ್ಕೊಂಡ್ ಬರ್ತಾ ಅದು ಗಾಡಿ ಬಡ್ದಿರ್ತಾರೆ ಹಿಂಗ ಹೇಳ್ಕೊಂತಿರ್ತಿದೆ ಅದು ಕರೆಂಟಿಂದ ಏನೋ ಕೊಡ್ತಲ್ಲ ಅದಕ್ಕೆ ಏನಂತಾರೆ ಕರೆಂಟಿಂದ ಹಾ ಅವು ಹೊತ್ತೊಂದು ಹೊತ್ತಿರ್ತಾರ ನಾವಲ್ಲ ಆ ಹೊತ್ತೊಂದ ಹಂಗೈತೆ ನಮ್ಮ ಮನೆ ಅಷ್ಟು ನಮ್ಮದು ಐತಪ್ಪ ಇರೋ ತನಕ ಒಳ್ಳೇದು ಮಾಡ್ರಿ ಇರೋ ತನಕ ಕೊಡೋದು ಕಲಿಬೇಕು ಬರೀ ಒಣ ಮಾತನಾಡಬಾರ್ದು ಹೌದಪ್ಪ ಅನ್ನೋದಲ್ಲ ಕೊಡಬೇಕು 18 ಸೆಕೆಂಡಿನ ಹಿಂದೆ ಕೋಟ್ಯಾಧೀಶ 12 ಅಂತಸ್ತಿನ ಮನೆ ಕೋಟ್ಯಾಧೀಶ ಕೇವಲ 16 ಸೆಕೆಂಡ್ ಭೂಕಂಪ 16 ಸೆಕೆಂಡ್ ಭೂಕಂಪದ ಒಳ್ಳೆ ನೋಡ್ತಾನ ಮನೆ ಇಲ್ಲ ಏನಿಲ್ಲ ಎಲ್ಲ ಸರ್ವನಾಶ ಆಗ್ಯದ ₹1 ಒಂದು ಬ್ರೆಡ್ಗೋಸ್ಕರ ಹುಡುಕಾಡಕತ್ತಿದ ಮೊನ್ನೆ ಒಂದು ದೇಶ ನೋಡಿರ್ಬೇಕು ನೀವೆಲ್ಲ ಮೊಬೈಲ್ನಾಗ ಯಾವುದೇ ಶಾಶ್ವತ ಅಲ್ಲ